ಆ, ಈಗಾಗಲೇ ಬಹುಶಃ ಈ ವಿಧಾನಸೌಧ ಅದು ಬರೀ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಮಾತ್ರ ಒಂದು ಕೇಂದ್ರ ಅಲ್ಲ. ಅದ್ರ ಜೊತೆಗೆ ಜನಸಾಮಾನ್ಯ ಕೇಂದ್ರ ಕೂಡ ಆಗ್ಬೇಕು ಮತ್ತು ಬಹಳಷ್ಟು ಜನ ಆಕರ್ಷಣೆ ಬರ್ಬೇಕು. ಯಾಕೆಂತ ಹೇಳಿದ್ರೆ ಇವತ್ತಿಗೂ ಕೂಡ ಯಾರಾದ್ರೂ ಬೆಂಗಳೂರಿಗೆ ಬಂದಿದ್ದಾರಂತ ಆ ಒಂದು ಸಾಕ್ಷಿ ಆಗ್ಬೇಕಾದ್ರೆ ಬೆಳಿಗ್ಗೆ ಬಂದು ವಿಧಾನಸೌಧ ಮುಂದೊಂದು ಫೋಟೋ ತೆಗಿತಾರೆ. ಆ ಸಂದರ್ಭದಲ್ಲಿ ಜನಸಾಮಾನ್ಯರು ಬಾಲಂದು ಮತ್ತೆ ಅದಲ್ಲದೆ ನಾವು ಟೂರಿಂಗ್ ಗೈಡ್ ಕೂಡ ಮಾಡಿದ್ದೇವೆ. ದೇಶ ವಿದೇಶದಲ್ಲಿ ಕೂಡ ಇವತ್ತು ಜನಸಾಮಾನ್ಯರು ನೋಡ್ಲಿಕ್ಕೆ ಬರ್ತಾರೆ. ಇದು ಸೌಂದರ್ಯ ಕಾಣಬೇಕಂತ ಹೇಳಿಕೊಂಡು ಮೊದಲ ಹೆಜ್ಜೆಯಾಗಿ ನಾವು ಬಹುಶಃ ಇವತ್ತು ನಮ್ಮ ರೋಸ್ನಿಂದ ಆ ಮಹಾದ್ವಾರವನ್ನು ಮಾಡಿದ್ದೆವು. ಅದೊಂದು ಎಲ್ಲರಿಗೂ ಕೂಡ ಅದನ್ನು ಅಪ್ರಿಶಿಯೇಟ್ ಮಾಡಿ ಈ 3 ಡೋರನ್ನು ಕೂಡ ಮಾಡ್ಬೇಕಂತ ಬೇಡಿಕೆ ಇಟ್ಟರು. ಒಂದು ಈ ಡೋರ್ ಇರಲಿ, ಗ್ರ್ಯಾಂಡ್ ಸ್ಟೆಪ್ ಇರಲಿ ಮತ್ತು ನಮ್ಮ ಬ್ಯಾಂಕ್ವೆಟ್ ಹಾಲ್ನ ಅದು ಆ 3 ಕೂಡ ಇವತ್ತು ಆರ್ಡರ್ ಆಗಿದೆ. ಈ ಕೆಲಸ ಒಂದು ಕಂಪ್ಲೀಟ್ ಆಗಿದೆ. ಇದರ ನಂತರ ನಮ್ಮ ಗ್ರ್ಯಾಂಡ್ ಸ್ಟೆಪ್ ಡೋರ್ ಈ 3 ಕೂಡ ಆದ್ರೆ ಭವಿಷ್ಯದಲ್ಲಿ ಎಲ್ಲವೂ ಕೂಡ ಅದನ್ನು ಶುಚಿತ್ವ ಮತ್ತು ಒಂದು ಸೌಂದರ್ಯ ಮತ್ತು ಜನ ಆಕರ್ಷಕವಾಗಿ ಮಾಡ್ಲಿಕ್ಕೆ ಪ್ರಯೋಜನ ಆಗ್ತದೆ. ಇದು ಒಂದು ಕೆಲಸ. ಈಗ ಬೇರೆ ಬೇರೆ ಕೆಲಸ ಆಗ್ಬೇಕಾಗ್ತದೆ. ಖಂಡಿತವಾಗಿ ಸೌಂದರ್ಯ ಹೆಚ್ಚಿಸಬೇಕು. ಇದರ ಗೌರವ ಕೂಡ ಜಾಸ್ತಿ ಆಗ್ಬೇಕು. ಏನೋ ಮನಸ್ಸಿಟ್ಟುಕೊಂಡು ವಿಧಾನಸೌಧ ಬಹಳ ಹೆಮ್ಮೆಯಿಂದ ಬರ್ತಾರೆ. ಇಲ್ಲಿ ಬರುವಾಗ ಈ ಕೆಲವೊಂದು ರೀತಿ ನೋಡಿದಾಗ ಅವರಿಗೆ ಇಷ್ಟೇನಾದ ಭಾವನೆ ಬರ್ತದೆ. ಅದಲ್ಲ, ಬಂದರೂ ಮಾದರಿ ಆಗ್ಬೇಕು. ಹೊರಗೆ ಹೋಗಿ ಅಷ್ಟೇ ಇದರ ಬಗ್ಗೆ ಅವ್ರು ಹೇಳ್ಬೇಕು. ಅದು ವಿದೇಶ ಯಾವುದೇ ದೇಶದಲ್ಲಿ ಅವ್ರ ಮಾತುಗಳನ್ನ ಕೇಳಿ ಬೇರೆಯವ್ರು ಬಂದು ನೋಡ್ಲಿಕ್ಕೆ ಬರ್ಬೇಕು. ಇದು 4 ನನಗೂ ಬಹಳ ಸ್ಪಷ್ಟ ಗೊತ್ತಿಲ್ಲ. ಇದು ನಾವು ಬಹುಶಃ ಇವತ್ತು PWD ಮತ್ತು ಕರ್ನಾಟಕ ಸ್ಟೇಟ್ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮುಖಾಂತರ ನಾವಿವತ್ತು ಮಾಡ್ತೇವೆ. ನನಗೆ ಒಂದು ಇದರಾಗಿ ಬಹುಶಃ ಇದಕ್ಕೆ 70-80 ಲಕ್ಷ ಒಂದು ಡೋರಿಗೆ ಆಗಿದೆ. ಅದೆಲ್ಲವೂ ಕೂಡ ನಮ್ಮ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮತ್ತು PWD ಅವರ ಮುಖಾಂತರ ಆಗುವಂಥದ್ದು. ಈಗಾಗಲೇ ಬಹುಶಃ ಈ ವಿಧಾನಸೌಧ ಅದು ಬರೀ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಮಾತ್ರ ಒಂದು ಕೇಂದ್ರ ಅಲ್ಲ. ಅದ್ರ ಜೊತೆಗೆ ಜನಸಾಮಾನ್ಯ ಕೇಂದ್ರ ಕೂಡ ಆಗ್ಬೇಕು ಮತ್ತು ಬಹಳಷ್ಟು ಜನ ಆಕರ್ಷಣೆ ಬರ್ಬೇಕು. ಯಾಕೆಂತ ಹೇಳಿದ್ರೆ ಇವತ್ತಿಗೂ ಕೂಡ ಯಾರಾದ್ರೂ ಬೆಂಗಳೂರಿಗೆ ಬಂದಿದ್ದಾರಂತ ಆ ಒಂದು ಸಾಕ್ಷಿ ಆಗ್ಬೇಕಾದ್ರೆ ಬೆಳಿಗ್ಗೆ ಬಂದು ವಿಧಾನಸೌಧ ಮುಂದೊಂದು ಫೋಟೋ ತೆಗಿತಾರೆ. ಆ ಸಂದರ್ಭದಲ್ಲಿ ಜನಸಾಮಾನ್ಯರು ಬಾಲಂದು ಮತ್ತೆ ಅದಲ್ಲದೆ ನಾವು ಟೂರಿಂಗ್ ಗೈಡ್ ಕೂಡ ಮಾಡಿದ್ದೇವೆ. ದೇಶ ವಿದೇಶದಲ್ಲಿ ಕೂಡ ಇವತ್ತು ಜನಸಾಮಾನ್ಯರು ನೋಡ್ಲಿಕ್ಕೆ ಬರ್ತಾರೆ. ಇದು ಸೌಂದರ್ಯ ಕಾಣಬೇಕಂತ ಹೇಳಿಕೊಂಡು ಮೊದಲ ಹೆಜ್ಜೆಯಾಗಿ ನಾವು ಬಹುಶಃ ಇವತ್ತು ನಮ್ಮ ರೋಸ್ನಿಂದ ಆ ಮಹಾದ್ವಾರವನ್ನು ಮಾಡಿದ್ದೆವು. ಅದೊಂದು ಎಲ್ಲರಿಗೂ ಕೂಡ ಅದನ್ನು ಅಪ್ರಿಶಿಯೇಟ್ ಮಾಡಿ ಈ 3 ಡೋರನ್ನು ಕೂಡ ಮಾಡ್ಬೇಕಂತ ಬೇಡಿಕೆ ಇಟ್ಟರು. ಒಂದು ಈ ಡೋರ್ ಇರಲಿ, ಗ್ರ್ಯಾಂಡ್ ಸ್ಟೆಪ್ ಇರಲಿ ಮತ್ತು ನಮ್ಮ ಬ್ಯಾಂಕ್ವೆಟ್ ಹಾಲ್ನ ಅದು ಆ 3 ಕೂಡ ಇವತ್ತು ಆರ್ಡರ್ ಆಗಿದೆ. ಈ ಕೆಲಸ ಒಂದು ಕಂಪ್ಲೀಟ್ ಆಗಿದೆ. ಇದರ ನಂತರ ನಮ್ಮ ಗ್ರ್ಯಾಂಡ್ ಸ್ಟೆಪ್ ಡೋರ್ ಈ 3 ಕೂಡ ಆದ್ರೆ ಭವಿಷ್ಯದಲ್ಲಿ ಎಲ್ಲವೂ ಕೂಡ ಅದನ್ನು ಶುಚಿತ್ವ ಮತ್ತು ಒಂದು ಸೌಂದರ್ಯ ಮತ್ತು ಜನ ಆಕರ್ಷಕವಾಗಿ ಮಾಡ್ಲಿಕ್ಕೆ ಪ್ರಯೋಜನ ಆಗ್ತದೆ. ಇದು ಒಂದು ಕೆಲಸ. ಈಗ ಬೇರೆ ಬೇರೆ ಕೆಲಸ ಆಗ್ಬೇಕಾಗ್ತದೆ. ಖಂಡಿತವಾಗಿ ಸೌಂದರ್ಯ ಹೆಚ್ಚಿಸಬೇಕು. ಇದರ ಗೌರವ ಕೂಡ ಜಾಸ್ತಿ ಆಗ್ಬೇಕು. ಏನೋ ಮನಸ್ಸಿಟ್ಟುಕೊಂಡು ವಿಧಾನಸೌಧ ಬಹಳ ಹೆಮ್ಮೆಯಿಂದ ಬರ್ತಾರೆ. ಇಲ್ಲಿ ಬರುವಾಗ ಈ ಕೆಲವೊಂದು ರೀತಿ ನೋಡಿದಾಗ ಅವರಿಗೆ ಇಷ್ಟೇನಾದ ಭಾವನೆ ಬರ್ತದೆ. ಅದಲ್ಲ, ಬಂದರೂ ಮಾದರಿ ಆಗ್ಬೇಕು. ಹೊರಗೆ ಹೋಗಿ ಅಷ್ಟೇ ಇದರ ಬಗ್ಗೆ ಅವ್ರು ಹೇಳ್ಬೇಕು. ಅದು ವಿದೇಶ ಯಾವುದೇ ದೇಶದಲ್ಲಿ ಅವ್ರ ಮಾತುಗಳನ್ನ ಕೇಳಿ ಬೇರೆಯವ್ರು ಬಂದು ನೋಡ್ಲಿಕ್ಕೆ ಬರ್ಬೇಕು. ಇದು 4 ನನಗೂ ಬಹಳ ಸ್ಪಷ್ಟ ಗೊತ್ತಿಲ್ಲ. ಇದು ನಾವು ಬಹುಶಃ ಇವತ್ತು PWD ಮತ್ತು ಕರ್ನಾಟಕ ಸ್ಟೇಟ್ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮುಖಾಂತರ ನಾವಿವತ್ತು ಮಾಡ್ತೇವೆ. ನನಗೆ ಒಂದು ಇದರಾಗಿ ಬಹುಶಃ ಇದಕ್ಕೆ 70-80 ಲಕ್ಷ ಒಂದು ಡೋರಿಗೆ ಆಗಿದೆ. ಅದೆಲ್ಲವೂ ಕೂಡ ನಮ್ಮ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮತ್ತು PWD ಅವರ ಮುಖಾಂತರ ಆಗುವಂಥದ್ದು. ಈಗಾಗಲೇ ಬಹುಶಃ ಈ ವಿಧಾನಸೌಧ ಅದು ಬರೀ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಮಾತ್ರ ಒಂದು ಕೇಂದ್ರ ಅಲ್ಲ. ಅದ್ರ ಜೊತೆಗೆ ಜನಸಾಮಾನ್ಯ ಕೇಂದ್ರ ಕೂಡ ಆಗ್ಬೇಕು ಮತ್ತು ಬಹಳಷ್ಟು ಜನ ಆಕರ್ಷಣೆ ಬರ್ಬೇಕು. ಯಾಕೆಂತ ಹೇಳಿದ್ರೆ ಇವತ್ತಿಗೂ ಕೂಡ ಯಾರಾದ್ರೂ ಬೆಂಗಳೂರಿಗೆ ಬಂದಿದ್ದಾರಂತ ಆ ಒಂದು ಸಾಕ್ಷಿ ಆಗ್ಬೇಕಾದ್ರೆ ಬೆಳಿಗ್ಗೆ ಬಂದು ವಿಧಾನಸೌಧ ಮುಂದೊಂದು ಫೋಟೋ ತೆಗಿತಾರೆ. ಆ ಸಂದರ್ಭದಲ್ಲಿ ಜನಸಾಮಾನ್ಯರು ಬಾಲಂದು ಮತ್ತೆ ಅದಲ್ಲದೆ ನಾವು ಟೂರಿಂಗ್ ಗೈಡ್ ಕೂಡ ಮಾಡಿದ್ದೇವೆ. ದೇಶ ವಿದೇಶದಲ್ಲಿ ಕೂಡ ಇವತ್ತು ಜನಸಾಮಾನ್ಯರು ನೋಡ್ಲಿಕ್ಕೆ ಬರ್ತಾರೆ. ಇದು ಸೌಂದರ್ಯ ಕಾಣಬೇಕಂತ ಹೇಳಿಕೊಂಡು ಮೊದಲ ಹೆಜ್ಜೆಯಾಗಿ ನಾವು ಬಹುಶಃ ಇವತ್ತು ನಮ್ಮ ರೋಸ್ನಿಂದ ಆ ಮಹಾದ್ವಾರವನ್ನು ಮಾಡಿದ್ದೆವು. ಅದೊಂದು ಎಲ್ಲರಿಗೂ ಕೂಡ ಅದನ್ನು ಅಪ್ರಿಶಿಯೇಟ್ ಮಾಡಿ ಈ 3 ಡೋರನ್ನು ಕೂಡ ಮಾಡ್ಬೇಕಂತ ಬೇಡಿಕೆ ಇಟ್ಟರು. ಒಂದು ಈ ಡೋರ್ ಇರಲಿ, ಗ್ರ್ಯಾಂಡ್ ಸ್ಟೆಪ್ ಇರಲಿ ಮತ್ತು ನಮ್ಮ ಬ್ಯಾಂಕ್ವೆಟ್ ಹಾಲ್ನ ಅದು ಆ 3 ಕೂಡ ಇವತ್ತು ಆರ್ಡರ್ ಆಗಿದೆ. ಈ ಕೆಲಸ ಒಂದು ಕಂಪ್ಲೀಟ್ ಆಗಿದೆ. ಇದರ ನಂತರ ನಮ್ಮ ಗ್ರ್ಯಾಂಡ್ ಸ್ಟೆಪ್ ಡೋರ್ ಈ 3 ಕೂಡ ಆದ್ರೆ
ಮಾಡಿದ್ದು ಭವಿಷ್ಯದಲ್ಲಿ ಆ, ಎಲ್ಲವೂ ಕೂಡ ಅದನ್ನು ಶುಚಿತ್ವ ಮತ್ತು ಒಂದು ಸೌಂದರ್ಯ ಮತ್ತು ಜನ ಆಕರ್ಷಕವಾಗಿ ಮಾಡ್ಲಿಕ್ಕೆ ಪ್ರಯೋಜನ ಆಗ್ತದೆ. ಇದು ಒಂದು ಕೆಲಸ. ಈಗ ಬೇರೆ ಬೇರೆ ಕೆಲಸ ಆಗ್ಬೇಕಾಗ್ತದೆ. ಖಂಡಿತವಾಗಿ ಸೌಂದರ್ಯ ಹೆಚ್ಚಿಸಬೇಕು. ಇದರ ಗೌರವ ಕೂಡ ಜಾಸ್ತಿ ಆಗ್ಬೇಕು. ಏನೋ ಮನಸ್ಸಿಟ್ಟುಕೊಂಡು ವಿಧಾನಸೌಧ ಬಹಳ ಹೆಮ್ಮೆಯಿಂದ ಬರ್ತಾರೆ. ಇಲ್ಲಿ ಬರುವಾಗ ಈ ಕೆಲವೊಂದು ರೀತಿ ನೋಡಿದಾಗ ಅವರಿಗೆ ಇಷ್ಟೇನಾದ ಭಾವನೆ ಬರ್ತದೆ. ಅದಲ್ಲ, ಬಂದರು ಮಾದರಿ ಆಗ್ಬೇಕು. ಹೊರಗೆ ಹೋಗಿ ಅಷ್ಟೇ ಇದರ ಬಗ್ಗೆ ಅವ್ರು ಹೇಳ್ಬೇಕು. ಅದು ವಿದೇಶ ಯಾವುದೇ ದೇಶದಲ್ಲಿ ಅವ್ರ ಮಾತುಗಳನ್ನ ಕೇಳಿ ಬೇರೆಯವ್ರು ಬಂದು ನೋಡ್ಲಿಕ್ಕೆ ಬರ್ಬೇಕು. ಎಷ್ಟು ವೆಚ್ಚ ಆಗ್ಬೋದು ಸರ್ ಈ 4 ದಿನ? ಇದು 4 ನನಗೂ ಸ್ಪಷ್ಟ ಗೊತ್ತಿಲ್ಲ. ಇದು ನಾವು ಬಹುಶಃ ಇವತ್ತು PWD ಮತ್ತು ಕರ್ನಾಟಕ ಸ್ಟೇಟ್ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮುಖಾಂತರ ನಾವು ಇವತ್ತು ಮಾಡ್ತೇವೆ. ನನಗೆ ಒಂದು ಇದರಾಗಿ ಬಹುಶಃ ಇದಕ್ಕೆ 70 ಲಕ್ಷ ಒಂದು ಡೋರಿಗೆ ಆಗಿದೆ. ಅದೆಲ್ಲವೂ ಕೂಡ ನಮ್ಮ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮತ್ತು PWD ಅವರ ಮುಖಾಂತರ ಆಗುವಂಥದ್ದು. ಹೀಗಾಗಲೇ ಬಹುಶಃ ಈ ವಿಧಾನಸೌಧ ಅದು ಬರೀ ಜನಪ್ರತಿನಿಧಿ ಮತ್ತು ಅಧಿಕಾರಿಗಳ ಮಾತ್ರ ಒಂದು ಕೇಂದ್ರ ಅಲ್ಲ. ಅದ್ರ ಜೊತೆಗೆ ಜನಸಾಮಾನ್ಯ ಕೇಂದ್ರ ಕೂಡ ಆಗ್ಬೇಕು ಮತ್ತು ಬಹಳಷ್ಟು ಜನ ಆಕರ್ಷಣೆ ಬರ್ಬೇಕು. ಯಾಕೆಂತ ಹೇಳಿದ್ರೆ ಇವತ್ತಿಗೂ ಕೂಡ ಯಾರಾದ್ರೂ ಬೆಂಗಳೂರಿಗೆ ಬಂದಿದ್ದಾರಂತ ಆ ಒಂದು ಸಾಕ್ಷಿ ಆಗ್ಬೇಕಾದ್ರೆ ಬೆಳಿಗ್ಗೆ ಬಂದು ವಿಧಾನಸೌಧ ಮುಂದೊಂದು ಫೋಟೋ ತೆಗಿತಾರೆ. ಆ ಸಂದರ್ಭದಲ್ಲಿ ಜನಸಾಮಾನ್ಯರು ಮತ್ತೆ ಅದಲ್ಲದೆ ನಾವು ಟೂರಿಂಗ್ ಗೈಡ್ ಕೂಡ ಮಾಡಿದ್ದೇವೆ. ದೇಶ ವಿದೇಶದಲ್ಲೂ ಕೂಡ ಇವತ್ತು ಜನಸಾಮಾನ್ಯರು ನೋಡ್ಲಿಕ್ಕೆ ಬರ್ತಾರೆ. ಇದು ಸೌಂದರ್ಯ ಕಾಣ್ಬೇಕಂತ ಹೇಳಿಕೊಂಡು ಮೊದಲ ಹೆಜ್ಜೆಯಾಗಿ ನಾವು ಬಹುಶಃ ಇವತ್ತು ನಮ್ಮ ರೋಸ್ನಿಂದ ಆ ಮಹಾದ್ವಾರವನ್ನು ಮಾಡಿದ್ದೆವು. ಅದೊಂದು ಎಲ್ಲರಿಗೂ ಕೂಡ ಅದನ್ನು ಅಪ್ರಿಷಿಯೇಟ್ ಮಾಡಿ ಈ 3 ಡೋರನ್ನು ಕೂಡ ಮಾಡ್ಬೇಕಂತ ಬೇಡಿಕೆ ಇಟ್ಟರು. ಒಂದು ಈ ಡೋರ್ ಇರಲಿ, ಗ್ರ್ಯಾಂಡ್ ಸ್ಟೆಪ್ ಇರಲಿ ಮತ್ತು ನಮ್ಮ ಬ್ಯಾಂಕ್ವೆಟ್ ಹಾಲ್ನ ಅದು ಆ 3 ಕೂಡ ಇವತ್ತು ಆರ್ಡರ್ ಆಗಿದೆ. ಈ ಕೆಲಸ ಒಂದು ಕಂಪ್ಲೀಟ್ ಆಗಿದೆ. ಇದರ ನಂತರ ನಮ್ಮ ಗ್ರ್ಯಾಂಡ್ ಸ್ಟೆಪ್ ಡೋರ್ ಈ 3 ಕೂಡ ಆದ್ರೆ ಮಾಡಿದ್ದು ಭವಿಷ್ಯದಲ್ಲಿ ಎಲ್ಲವೂ ಕೂಡ ಅದನ್ನು ಶುಚಿತ್ವ ಮತ್ತು ಒಂದು ಸೌಂದರ್ಯ ಮತ್ತು ಜನ ಆಕರ್ಷಕವಾಗಿ ಮಾಡ್ಲಿಕ್ಕೆ ಪ್ರಯೋಜನ ಆಗ್ತದೆ. ಇದು ಒಂದು ಕೆಲಸ. ಈಗ ಬೇರೆ ಬೇರೆ ಕೆಲಸ ಆಗ್ಬೇಕಾಗ್ತದೆ. ಖಂಡಿತವಾಗಿ ಸೌಂದರ್ಯ ಹೆಚ್ಚಿಸಬೇಕು. ಇದರ ಗೌರವ ಕೂಡ ಜಾಸ್ತಿ ಆಗ್ಬೇಕು. ಏನೋ ಮನಸ್ಸಿಟ್ಟುಕೊಂಡು ವಿಧಾನಸೌಧ ಬಹಳ ಹೆಮ್ಮೆಯಿಂದ ಬರ್ತಾರೆ. ಇಲ್ಲಿ ಬರುವಾಗ ಈ ಕೆಲವೊಂದು ರೀತಿ ನೋಡಿದಾಗ ಅವರಿಗೆ ಇಷ್ಟೇನಾದ ಭಾವನೆ ಬರ್ತದೆ. ಅದಲ್ಲ, ಬಂದರು ಮಾದರಿ ಆಗ್ಬೇಕು. ಹೊರಗೆ ಹೋಗಿ ಅಷ್ಟೇ ಇದರ ಬಗ್ಗೆ ಅವ್ರು ಹೇಳ್ಬೇಕು. ಅದು ವಿದೇಶ ಯಾವುದೇ ದೇಶದಲ್ಲಿ ಅವ್ರ ಮಾತುಗಳನ್ನ ಕೇಳಿ ಬೇರೆಯವ್ರು ಬಂದು ನೋಡ್ಲಿಕ್ಕೆ ಬರ್ಬೇಕು. ಎಷ್ಟು ವೆಚ್ಚ ಆಗ್ಬೋದು ಸರ್ ಈ 4 ದಿನ? ಇದು 4 ನನಗೂ ಸ್ಪಷ್ಟ ಗೊತ್ತಿಲ್ಲ. ಇದು ನಾವು ಬಹುಶಃ ಇವತ್ತು PWD ಮತ್ತು ಕರ್ನಾಟಕ ಸ್ಟೇಟ್ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮುಖಾಂತರ ನಾವು ಇವತ್ತು ಮಾಡ್ತೇವೆ. ನನಗೆ ಒಂದು ಇದರಾಗಿ ಬಹುಶಃ ಇದಕ್ಕೆ 70 ಲಕ್ಷ ಒಂದು ಡೋರಿಗೆ ಆಗಿದೆ. ಅದೆಲ್ಲವೂ ಕೂಡ ನಮ್ಮ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮತ್ತು PWD ಅವರ ಮುಖಾಂತರ ಆಗುವಂಥದ್ದು.